ಭೀಮಾ ತೀರದ ಹಂತಕ ಬಾಗಪ್ಪನಿಗೆ ಸಂಬಂಧಪಟ್ಟಿರುವಂತಹ ಎಕ್ಸ್ಕ್ಲೂಸಿವ್ ನ್ಯೂಸ್ ಸಿಗ್ತಾ ಇದೆ. ಇದು ಭೀಮಾ ತೀರದ ಹಂತಕ ಬಾಗಪ್ಪನಿಗೆ ಸಂಬಂಧಪಟ್ಟಿದ್ದು. ಚಂದಪ್ಪನ ಕಟ್ಟ ಶಿಷ್ಯ ಆಗಿದ್ದ ಈತನ ಒಂದು ಬರ್ಬರ ಹತ್ಯೆ ಆಗಿತ್ತು. ಹಂತಕ ಬಾಗಪ್ಪನ ಕೊಲೆ ಕೇಸ್ನಲ್ಲಿ ಈಗ ಮತ್ತೊಂದು ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ರಕ್ತ ಪಿಪಾಸು ಗ್ಯಾಂಗ್ಸ್ಟರ್ ಬಾಗಪ್ಪನ ಹತ್ಯೆ ಹಿಂದಿದೆಯಾ ಒಂದು ಈಗ ಹೆಣ್ಣಿನ ಕತೆ. ಆತ ಶಾರ್ಪ್ ಶೂಟರ್ ಆಗಿದ್ದ. ಆತನ ಹಿಂದೆ ಮುಂದೆ ಸುತ್ತುತ್ತಿರುವಂತಹ ಕಾರುಗಳ ಸಂಖ್ಯೆ ನೋಡಿದ್ರೆ ಬಾಗಪ್ಪ ಯಾವ ಕಾರಲ್ಲಿದ್ದ ಅಂತ ಕಂಡುಹಿಡಿಯಲಿಕ್ಕೆ ಆಗ್ತಿರ್ಲಿಲ್ಲ. ಗುಮ್ಮಟ ನಗರಿಯಲ್ಲಿ ಬಾಡಿಗೆ ಮನೆಯಲ್ಲಿದ್ದಾಗ ಒಂದು 5-6 ಜನ ಗುಂಪು ಆತನನ್ನ ಕೊಲೆ ಮಾಡಿತ್ತು. ಆತನ ಕೊಲೆಗೆ ಹಿಂದಿದೆಯಾ ಹೆಣ್ಣಿನ ಒಂದು ಛಾಯೆ ಅಥವಾ ಹೆಣ್ಣಿನ ಒಂದು ನೆರಳು? ಕಿರಾತಕನ ಕಣ್ಣು ಹೆಣ್ಣಿನ ಮೇಲೆ ಬಿದ್ದಿದ್ದ ಹೇಗೆ? ಆ ನೀಚನಿಗೆ ಇದೇ ಮುಳುವಾಯ್ತಾ? ಹೆಣ್ಣಿನ ಮೇಲೆ ಕಣ್ಣು ಬಿದ್ದಿದ್ದೇ ಈ ನೀಚನಿಗೆ ಮುಳುವಾಗಿ ಹೋಯ್ತಾ? ಹಾಗಾದ್ರೆ ತಾನೇ ಸ್ಟಾರ್, ತಾನೇ ಗ್ಯಾಂಗ್ಸ್ಟಾರ್ ಅಂತ ಇದ್ದ ಆತ ಕೂಡ ಹೆಚ್ಚಾಗಿ ಎಲ್ಲೂ ಕೂಡ ತಿರುಗಾಡ್ತಾ ಇರಲಿಲ್ಲ. ಆರೋಪಿ ಪಿಂಟೂನ ಅತ್ತಿಗೆಯನ್ನ ಮಂಚಕ್ಕೆ ಬಾಯಿಸಿದ್ದಂತೆ ಈ ಒಬ್ಬ ನೀಚ. ಪಿಂಟು ವಿಚಾರವಾಗಿ ಪಿಂಟುಗೆ ಅದೇ ಸಿಟ್ಟು ಬಂದಿದ್ದು. ಆರೋಪಿ ಪಿಂಟೂನ ಅತ್ತಿಗೆಯನ್ನ ಮಂಚಕ್ಕೆ ಬಾಯಿಸಿದ್ದಂತೆ ಈ ಒಬ್ಬ ನೀಚ. ಆ ಒಂದು ವಿಚಾರವೇ ಈತನಿಗೆ ಮುಳುವಾಯ್ತಾ ಬಾಗಪ್ಪನಿಗೆ? ಹಾಗಾದ್ರೆ ಹೆಣ್ಣನ್ನ ಮಂಚಕ್ಕೆ ಕರಿದ ಇರ್ಲಿಲ್ಲ ಅಂತಂದಿದ್ರೆ ಈಗ ಜೀವಂತವಾಗಿ ಓಡಾಡ್ತಿದ್ನೇನು? ಚಂದಪ್ಪನ ಕಟ್ಟ ಶಿಷ್ಯ ಆಗಿದ್ದ ಬಾಗಪ್ಪನ ಈ ಒಂದು ಆಸೆಯೇ, ಹೆಣ್ಣಿನ ಆಸೆಯೇ ಈತನಿಗೆ ಮುಳುವಾಗಿ ಹೋಯ್ತು. ಹೆಣವಾಗಿ ಹೋದ ಬಾಗಪ್ಪನನ್ನ ಪಿಂಟು ಕೊಲ್ಲಿಸಲು ಅದೇ ಕಾರಣವಾಯ್ತಂತೆ. ಬಾಗಪ್ಪನ ಮೇಲೆ ದ್ವೇಷ ಹುಟ್ಟೋಕೆ ಪಿಂಟುಗೆ ಇದೇ ಕಾರಣ. ಅತ್ತಿಗೆಯನ್ನ ಮಂಚಕ್ಕೆ ಕರೆದಂತಹ ಕಾರಣವೇ ಸಾಕಾಯ್ತು ಆತನಿಗೆ. ಸಿಟ್ಟ ಬರುವಂತೆ ಮಾಡ್ತು. ಮೃತ ವಕೀಲ ರವಿ ಮೇಲಿನ ವಿಚಾರ ಕೂಡ ಬರ್ತಾ ಇದೆ. ಮೃತ ವಕೀಲ ರವಿ ಈ ವಿಚಾರ ಕೂಡ ಮುನ್ನೆಲೆಗೆ ಬಂದಿತ್ತು. ರವಿಯನ್ನ 2 ಕಿಲೋಮೀಟರ್ನಷ್ಟು ಎಳೆದುಕೊಂಡು ಹೋಗಲಾಗಿತ್ತು. ಆಕ್ಸಿಡೆಂಟ್ ಆದ ಒಂದು ಕ್ಷಣ ಆತನನ್ನ ಎಳೆದುಕೊಂಡು ಹೋಗಲಾಗಿತ್ತು. ಆಗ ಅವರು ಸಾವನ್ನಪ್ಪಿದ್ರು ಎನ್ನುವಂತಹ ಕಾರಣ ಕೂಡ ಇತ್ತು. ಮೃತ ವಕೀಲ ರವಿ ಮೇಲಿನ ಕೇರಿ ಪತ್ನಿಯನ್ನ ಬಯಸಿದ್ದಂತೆ ಈ ಬಾಗಪ್ಪ. ಅಂದೇ ಬಾಗಪ್ಪನ ಗತಿ ಕಾಣಿಸಲು ನಿರ್ಧಾರವನ್ನ ಮಾಡಿದ್ದ ಈ ಆರೋಪಿ ಪಿಂಟು. ನನ್ನ ಹೆಸರಿನಲ್ಲಿ ಮಾಡಿರುವಂತಹ ಆಸ್ತಿ ನನಗೆ ಬಿಟ್ಟು ಕೊಡಬೇಕು ಎನ್ನುವಂತಹ ಮಾತು ಕೂಡ ಬಂದಿತ್ತು. ಆಸ್ತಿ ಬಿಡದಿದ್ರೆ ನನಗೆ 10 ಕೋಟಿ ಹಣವನ್ನ ಕೊಡಬೇಕು ಅಂತ ಇದನ್ನು ಕೂಡ ಮಾಡಲಾಗಿತ್ತು. ಬಾಗಪ್ಪನ ಹೆಣ್ಣಿನ ಆಸೆ ಯಾವ ಮಟ್ಟಿಗಿತ್ತು ಅಂತಂದ್ರೆ ಆತನನ್ನ ಈಗ ಬೀದಿ ಹೆಣವಾಗಿ ಮಾಡಿಬಿಟ್ಟಿದೆ. ಈ ಎರಡೂ ಆಗದಿದ್ದರೆ ಆ ಹಣದ ವಿಚಾರವಾಗಿರ್ಲಿ, ಪಿಂಟು ಅತ್ತಿಗೆಯನ್ನ ಮಂಚಕ್ಕೆ ಕರೆಯೋದಾಗಿರ್ಲಿ ಅಥವಾ ಲಾಯರ್ ವಕೀಲ್, ಈ ವಿಚಾರಗಳು ಆಗದಿದ್ದರೆ ಮೋಸ್ಟ್ಲಿ ಬಾಗಪ್ಪ ಬದುಕಿರ್ತಿದ್ನೇನು. ಈ ಎರಡೂ ಆಗದಿದ್ರೆ ನಿನ್ನ ಅಣ್ಣನ ಹೆಂಡತಿಯನ್ನ ಕಳುಹಿಸು ಅಂತ ಕೂಡ ಹೇಳಿದಂತಂದ್ರೆ ಯಾವ್ದಾವ ವಿಚಾರ ಅಂತಂದ್ರೆ ನನ್ನ ಆ ಹೆಸರಿನಲ್ಲಿ ಮಾಡಿರುವಂತಹ ಆಸ್ತಿ ನನಗೆ ಬಿಟ್ಟುಕೊಡು, ಆಸ್ತಿ ಬಿಡದಿದ್ರೆ ನನಗೆ 10 ಕೋಟಿ ಹಣವನ್ನ ಕೊಡಬೇಕು. ಇದು ಎರಡೂ ಆಗಿಲ್ಲ ನಿನ್ನ ಹತ್ರ ಅಂತಂದ್ರೆ ನಿನ್ನ ಅಣ್ಣನ ಹೆಂಡತಿಯನ್ನ ಕಳುಹಿಸು. ಬಾಗಪ್ಪನ ಈ ಒಂದು ಹೇಳಿಕೆ ಅಥವಾ ಈ ಒಂದು ಬೇಡಿಕೆ ಏನಿದೆ ಅದು ಪಿಂಟು ಕೆರಳೋದಕ್ಕೆ ಕಾರಣವಾಗಿದೆ. ಬಾಗಪ್ಪನನ್ನ ಮುಗಿಸಲು ಅಂದೇ ನಿರ್ಧರಿಸಿದ್ದ ಈ ಆರೋಪಿ ಪಿಂಟು. ಕೊನೆಗೂ ಹೆಣ್ಣು ಬಾಕ ಈತ. ಕೊನೆಗೂ ಹೆಣ್ಣು ಬಾಗಪ್ಪನ ಗತಿ ಕಾಣಿಸಿದ್ದ ಆರೋಪಿಗಳು. ಅತ್ತಿಗೆಯನ್ನ ಮಂಚಕ್ಕೆ ಕರೆದಿದ್ದ. ಸೆಟ್ಲ್ಮೆಂಟ್ ಆಗಿಲ್ಲ ಅಂತಂದ್ರೆ ಮಂಚಕ್ಕೆ ಬಾ ಅಂತ ಹೇಳಿದ್ದ. ಇದೇ ಕಾರಣವಾಯ್ತಾ ಬಾಗಪ್ಪ ಸಾಯೋದಕ್ಕೆ, ಬರ್ಬರವಾಗಿ ಹತ್ಯೆ ಆಗೋದಕ್ಕೆ? ಇದೇ ಕಾರಣಕ್ಕೆ ಬಾಗಪ್ಪನ ಕೊಲೆ ಬಳಿಕ ಸ್ಟೇಟಸ್ ಅನ್ನ ಹಾಕಿದ್ದ ಪಿಂಟು ಸ್ಟೇಟಸ್ ಏನಿದೆ ಅಲ್ಲ, ಆ ಸ್ಟೇಟಸ್ ಇಂದಲೇ ಆಲ್ಮೋಸ್ಟ್ ಆಲ್ ಪೊಲೀಸರಿಗೆ
ಆರೋಪಿ ಪಿಂಟೋ ಮೇಲೆ ಅನುಮಾನ ಬಂದಿತ್ತು.